ಯುದ್ಧ ನಿರೀಕ್ಷೆಗಿಂತ ದೀರ್ಘಕಾಲ ನಡೆದರೆ ಈ ಪರಿಸ್ಥಿತಿ ಬರಲೇಬೇಕಿತ್ತು ನಡೆಯುತ್ತಿರುವ ರೀತಿ ರಿವಾಜುಗಳಿಂದ. ಕೇವಲ ಯುದ್ಧವಾಗಿ ನಡೆದಿದ್ದರೆ ಈ ಸಮಸ್ಯೆಗಳು ಬರುತ್ತಿರಲಿಲ್ಲ. ಆದರೆ ಈ ಯುದ್ಧ ನಡೆಯುತ್ತಿರುವುದು ಅಮೆರಿಕ ಇಸ್ರೇಲ್ ಮೇಲೆ, ಆ ಎರಡು ಮೂಲ ದೇಶಗಳ ಮೇಲೆ ದಾಳಿ ಮಾಡುವ ಅತಿ ದೊಡ್ಡ ಶಕ್ತಿ ಇರಾನ್ಗಿಲ್ಲ. ಇಸ್ರೇಲ್ ಮೇಲೆ ಸ್ವಲ್ಪ ಇದೆ, ಬಟ್ US ಮೇಲೆ ಅಮೆರಿಕ ಮೇಲೆ ಇಲ್ಲ. ಅದಕ್ಕೆ ಆದರೆ ಅವರಿಬ್ಬರನ್ನ ದಾರಿಗೆ ತರಲು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಳಿದವರನ್ನ ಎತ್ತಿ ಕಟ್ಟುವಂತಹ ಉತ್ಸಾಹದಲ್ಲಿ ಅಥವಾ ಒಂದು ತಂತ್ರದ ಭಾಗವಾಗಿ ಇರಾನ್ ಗಲ್ಫ್ ದೇಶಗಳು, GCC ದೇಶಗಳ ಮೇಲೆ ದಾಳಿ ಮಾಡ್ತಾ ಇರೋದು. ಯಾಕಂದರೆ ಇವರೆಲ್ಲರೂ ಬೇಸತ್ತು ಅಮೆರಿಕಾಗೆ ಹೇಳಬೇಕು, ಸಾಕಪ್ಪ, ನಮ್ಮ ಕೈಲಿ ಆಗ್ತಿಲ್ಲ ಇವ್ರದ್ದು ಆಟಗಳೇನೋ ಸೆಟ್ಲ್ ಮಾಡಿ ಅಂತ ಆ ಹಂತ ತರೋದಕ್ಕೆ ಟ್ರೈ ಮಾಡ್ತಾರೆ. ಎರಡನೇದು, ಇರಾನ್ ಯುದ್ಧ ನಡೀತಿರುವಂತಹ ಜಿಯೋಲಾಜಿಕಲಿ ಅಂದರೆ ಭೂಪ್ರದೇಶದ ಲೆಕ್ಕಾಚಾರದಲ್ಲಿ ಅತ್ಯಂತ ಕ್ಲಿಷ್ಟಕರವಾದಂಥ ಹಾರ್ಮುಸ್ ಸ್ಟ್ರೈಟ್ಸ್ ಅಲ್ಲಿ ಇರೋದ್ರಿಂದ, ಸಮುದ್ರ ತೀರದಲ್ಲಿ ಇರೋದ್ರಿಂದ ಅದು ಈ ಸಮಸ್ಯೆ ಉದ್ಭವ ಆಗಿದೆ. ಈ ಸಮಸ್ಯೆ ಬಹುತೇಕ ಹೀಗೆ ಉದ್ಭವ ಆಗತ್ತೆ ಅನ್ನೋ ನಿರೀಕ್ಷೆ ಬಹುಜನರಿಗೆ ಇತ್ತು. ಆದರೆ ಇಷ್ಟು ಬೇಗ ಆಗಬಹುದು ಅಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಲೆಕ್ಕ ಇರಲಿಲ್ಲ. ಯುದ್ಧದ ಪರಿಣಾಮ LPG ಪೂರೈಕೆಯಲ್ಲಿ ಇವತ್ತು ಕೂಡ ಭಾರೀ ಪ್ರಮಾಣದಲ್ಲಿ ವ್ಯತ್ಯಯ ಆಗಿದೆ ದೇಶವ್ಯಾಪಿ. ಕಾರಣ ಬಹಳ ಸರಳ. 8 ದಿನದ ಹಿಂದೆ 9 ದಿನದ ಹಿಂದೆಯೇ ಖತಾರ್ ತನ್ನೆಲ್ಲ LPG ಮತ್ತು ಇತರೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ, CNG ಮತ್ತು ಇತರೆ ಗ್ಯಾಸ್ಗಳನ್ನು, ಅನಿಲ ಉತ್ಪಾದನೆಯನ್ನು ಬಂದ್ ಮಾಡಿದೆ. ಖತಾರ್ ಪ್ರಪಂಚದ ಅತಿ ದೊಡ್ಡ ಸರಬರಾಜುದಾರ ಮತ್ತು 65% 70% ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಈ ಅನಿಲ ನಿಕ್ಷೇಪಗಳಿರುವುದು ಖತಾರ್ನಲ್ಲಿ. ಹಾಗಾಗಿ ಅದು ಯಾವಾಗ ಬಂದ್ ಮಾಡ್ತು, ನಂಬರ್ 1. ನಂಬರ್ 2, ಇಲ್ಲಿಯವರೆಗೆ ಹೊರಕ್ಕೆ ತೆಗೆದಿರುವುದನ್ನು ಹಡಗಿಗೆ ಹಾಕಿದ್ದು ಹಾರ್ಮೋಸಿಂದ ಹೊರಕ್ಕೆ ಬರೋಕ್ಕಾಗಲಿಲ್ಲ. ಈ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಈ ಸಮಸ್ಯೆ ಹೆಚ್ಚು. ಹಾಗೆ ನೋಡಿದ್ರೆ ಇವತ್ತಿನ ಸಮಸ್ಯೆಗಳಿಗೆ ವಿಪರೀತವಾದ ರೆಕ್ಕೆ ಪುಕ್ಕ ಸಿಕ್ಕಿರುವುದು ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆಯಿಂದ. ಗೃಹ ಬಳಕೆ ಅಲ್ಲ, ಆ್ಯಕ್ಚುಲಿ ಎಲ್ಲ ಅಲ್ಲೊಂದು ಇಲ್ಲೊಂದು ಗೃಹ ಬಳಕೆ ಬಂದಿರ್ಬೋದು ಸಮಸ್ಯೆ, ಬಟ್ ಲಾರ್ಜ್ಲಿ ಇದು ಗೃಹ ಬಳಕೆ ಸಿಲಿಂಡರ್ಗಳ ಸಮಸ್ಯೆ ಅಲ್ಲ, ಬಟ್ ಇದು ವಾಣಿಜ್ಯ ಸಿಲಿಂಡರ್ಗಳ ಸಮಸ್ಯೆ. ಬಟ್ ಸ್ಟಿಲ್ ಸಮಸ್ಯೆನೇ. ಕಾರಣ ಭಾರತದಲ್ಲಿ ಈ ವಾಣಿಜ್ಯ ಸಿಲಿಂಡರ್ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು, ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲ ಸಿಲಿಂಡರ್ಗಳು ಮತ್ತು ಗೃಹ ಬಳಕೆ ಸಿಲಿಂಡರ್ಗಳು. ವಾಣಿಜ್ಯ ಸಿಲಿಂಡರ್ನ ಅಷ್ಟು ಇಲ್ಲದೆ ಇರಬಹುದು, ಗೃಹ ಬಳಕೆ ಸಿಲಿಂಡರ್ ಅಷ್ಟು ದುರುಪಯೋಗ ಇನ್ಯಾವ ದೇಶದಲ್ಲೂ ನಡೆಯಲ್ಲ ಅಂತ ಕಾಣುತ್ತೆ. ವಾಣಿಜ್ಯ ಸಿಲಿಂಡರ್ನ ಬಳಕೆ ಮಾಡುವವರು ಹಿತವಾಗಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಬಳಸುವ ಮೂಲಕ ಅಲ್ಲೊಂದು ಇಲ್ಲೊಂದು ಹೀಗೆ ಹಾಗೆ ಮಾಡ್ತಾರೆ ಕೆಲವರು, ಎಲ್ಲರೂ ಅಲ್ಲದೆ ಇರ್ಬೋದು. ಹಾಗಾಗಿ ಗೃಹ ಬಳಕೆ ಸಿಲಿಂಡರ್ ಮೇಲೂ ಪರಿಣಾಮ ಬೀರಬಹುದು. ಬಟ್ ಅದು ಆಯಾಯ ಸರಬರಾಜುದಾರರ ಕುತಂತ್ರ ಮತ್ತು ಕುಚೇಷ್ಟೆಯಿಂದ ಆಗತ್ತೆ. ಯಾಕಂದರೆ ಅವ್ರು ಕೊಟ್ಟರೆ ಮಾತ್ರ ಹೋಗೋದದು ಗೃಹ ಬಳಕೆದು, ಇಲ್ಲದಿದ್ರೆ ಹೋಗಲ್ಲ, ಹಾಗೆ ಯಾರಿಗೂ ಹೋಗಬಾರ್ದದು. ಸ್ಟಿಲ್ ವಾಣಿಜ್ಯ ಸಿಲಿಂಡರ್ ಸಮಸ್ಯೆ ಉದ್ಭವ ಆಗಿದೆ ಅತಿ ಹೆಚ್ಚಾಗಿ. ಗೃಹ ಬಳಕೆ ಆಗಬಹುದು. ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಮುಂದಿನ ದಿನಗಳಲ್ಲಿ ಕೆಲ ಹೋಟೆಲ್ಗಳು ಆಲ್ಟರ್ನೇಟಿವ್ ಬದಲಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗುತ್ತಾ ಅಂತ ತಮ್ಮದೇ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕೆಲವರು ಮೆನು ಏನೇನಿದೆ ಅನ್ನೋದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದು, ಕೆಲವರು ಇನ್ನು ಕೆಲವರು ಆರೋಗ್ಯ ಕರ್ನಾಟಕದಲ್ಲಿ ನಂಬರ್ 1 ಕೆಲ ಭಾಗಗಳನ್ನು ಇರುವ ಸಿಲಿಂಡರ್ನಲ್ಲಿ ಅಡ್ಜಸ್ಟ್ ಮಾಡಿ ಉಳಿದಿದ್ದನ್ನು ಏನಾದ್ರು ಎಲೆಕ್ಟ್ರಿಕಲ್ ಮಾಡ್ಬೋದಾ ಅಂತ ಕೆಲವರು, ಇನ್ನು ಕೆಲವರು ಇಷ್ಟೇ ಗಂಟೆ ಸಾಕು ನಾವು ಈ ಹೋಟೆಲ್ನ ನಡೆಸೋದು ಅಂತ ಕೆಲವರು. ಹೀಗೆ ಸೌದೆ ಒಲೆ ಎಲ್ಲದಕ್ಕೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತು ಸೌದೆ ಎಲೆಯನ್ನು ಒಲೆನ ಹಾಕ್ಕೊಂಡು ಮಾಡುವಂತಹ ವ್ಯವಸ್ಥೆ ಎಲ್ಲ ಹೋಟೆಲ್ಗಳಲ್ಲೂ ಇರಬೇಕಲ್ಲ. ಆ ವ್ಯವಸ್ಥೆ ಇರಬೇಕಲ್ಲ, ಜಾಗದ ಪ್ರಶ್ನೆ ಅಲ್ಲ ಅದು, ಆ ವ್ಯವಸ್ಥೆ ಇರಬೇಕಲ್ಲ ಅದು. ಹಾಗಾಗಿ ಐ ಕಾಂಟ್ ಸೇ ಎಕ್ಸಾಕ್ಟ್ಲಿ ಅವ್ರ ಹತ್ರ ಸೌದೆ ಮಾಡೋಕ್ಕಾಗತ್ತೆ ಅಂತ.
ಬಟ್ ಸ್ಟಿಲ್ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ, ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ಹೋಟೆಲ್ ಮಾಲೀಕರು ಅದೆಲ್ಲ ಸಿಲಿಂಡರ್ ಇಟ್ಕೊಂಡು ಪ್ರತಿಭಟನೆ ಮಾಡ್ಬಿಟ್ಟು ಪ್ರತಿಭಟನೆ ಮಾಡೋಕ್ಕೆ ಅವ್ರನ್ನ ಯಾರೂ ತಡೀಲಿಕ್ಕಿಲ್ಲ. ಬಟ್ ಅವ್ರ ಹತ್ರ ಏನಾದ್ರು ಸಲ್ಯೂಷನ್ ಇದ್ದರೆ ಕೊಡಲಿ ನೋಡೋಣ. ಏನು ಪ್ರತಿಭಟನೆ ಮಾಡ್ತಾರೆ, ಯಾರು ತರಬಾರ್ದು ಅಂತ ಕೂತಿದ್ದಾರೆ ಇಲ್ಲಿ? ಪ್ರತಿಭಟನೆ ಏನು? LPG ಇಲ್ಲ, ಆಹಾರ ಇಲ್ಲ, ಬೇಡ ಆಹಾರ, ಅಷ್ಟೊತ್ತಿಗೆ ಬಾಗ್ಲಾಕಿ, ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೀಗ? ಯಾರು ಏನು ಮಾಡೋಕ್ಕಾಗಲ್ಲ ಇದಕ್ಕೆ. Nobody can do anything ಇದರಲ್ಲಿ. There are certain problems ಇದ್ದಂಗಿದೆ ನಮಗೆ. ಅದು ಏನಾಗುತ್ತೆ ಅಂತ ನೋಡೋಣ. ಹೋಟೆಲ್ನಲ್ಲಿ ಬೆಂಗಳೂರಿನಲ್ಲಿ ಒಂದು 30,000 ಹೋಟೆಲ್ಗಳಿವೆ. ಅಗತ್ಯ ಅವ್ರಿಗೊಂದು 50,000 ಇತ್ತಂತೆ, ಒಂದು 25,000 ಸಿಗ್ತಾ ಇದೆ, ಒಂದು 25,000 ಸಿಗ್ತಿಲ್ಲ ಅಂತ ಅವ್ರದ್ದು ವಾದ. ಇರ್ಬೋದು 25,000 ಸಿಗದೇನೆ ಇರ್ಬೋದು. 50% ಕಟ್ ಅಂದರೆ ಸ್ಮಾಲ್ ಅಲ್ಲ. ಬಟ್ ಎರಡನೇ ದಿನನೇ ಬಂದುಬಿಟ್ಟು ನಾನು ಪ್ರೊಟೆಸ್ಟ್ ಮಾಡ್ತೀನಿ ಮಾಡ್ಕೊ ಅಂತ ಇನ್ನೇನು ಮಾಡೋಕ್ಕಾಗತ್ತೆ? ಏನು ಬಂದು ಬಾಯಿಗೆ ಬಂದುಬಿಟ್ಟು ಪೈಪ್ ಹಾಕ್ಬಿಟ್ಟು ಒತ್ಬಿಟ್ಟು ಗ್ಯಾಸ್ ಬಿಡೋಕ್ಕಾಗತ್ತೆ? ಯಾವನಾರು ಯಾವನು ಎಲ್ಲಿಂದ ತರೋಕ್ಕಾಗತ್ತೆ? ಅದೇನದು ನ್ಯಾಚುರಲ್ ಇದದು ಎಲ್ಲಿಂದನೋ ಬರಬೇಕು, ಯಾವುದೋ ದೇಶದಿಂದ. ನಮ್ಮ ದೇಶದಲ್ಲೇ ಇದ್ದಿದ್ದರೆ ಬೇರೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕಾಗಿತ್ತು ಡ್ಯಾಶ್ ಅನ್ಬೋದು. ಹಾಗಾಗಿ ದೇರ್ ಇಸ್ ನೋ ಮೀನಿಂಗ್ ಟು ದೀಸ್ ಪ್ರೊಟೆಸ್ಟ್. ಬಟ್ ಸ್ಟಿಲ್ ಅವ್ರ ಪಾಡಿಗೆ ಅವ್ರವ್ರ ಪ್ರೊಟೆಸ್ಟನ್ನ ಈ ದೇಶದಲ್ಲಿ ಯಾವುದಕ್ಕೆ ಬೇಕಾದ್ರೂ ಪ್ರೊಟೆಸ್ಟ್ ಮಾಡ್ಬೋದು. ಹಾಗಾಗಿ ಮಾಡ್ಕೊಳ್ತಾರೆ, ಮಾಡಲಿ. ಎಸ್, ವ್ಯವಸ್ಥೆ ಏನಿಲ್ಲ, ಗ್ಯಾಸ್ ಮೇಲೆ ಅವಲಂಬಿತರಾಗಿರ್ತೀವಿ ನಾವು. ಮುಕ್ಕಾಲು ಗ್ಯಾಸ್ ಅಷ್ಟಿದೆ, ಈಗ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ಸರ್. ಎಲ್ಲೂ ಎರಡು ಗ್ಯಾಸ್ ಇಲ್ಲ, ಎಷ್ಟು ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಗ್ರಾಹಕರಿಗೆ ಕೊಡೋದು ಕಷ್ಟ, ಇಲ್ಲಿ ನಮ್ಗೆ ವ್ಯಾಪಾರ ಮಾಡೋದು ಕಷ್ಟ ಆಗ್ತಾ ಇದೆ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಒಂದು 7-8 ಸಿಲಿಂಡರ್ ಇದೆ ಈಗ. ಬಟ್ ನಾವೇನ್ ಮಾಡಿದೀವಿ ಅಂದ್ರೆ ಐಟಮ್ಸ್ ನೆಲ್ಲ ತುಂಬಾ ಕಡಿಮೆ ಮಾಡ್ಬಿಟ್ಟಿದೀವಿ. ಎಲ್ಲ ಎಲೆಕ್ಟ್ರಿಕ್ ಇಟ್ಕೊಂಡು ಅದರಲ್ಲಿ ಬಿಸಿ ಮಾಡ್ಕೊಂತ ಇದೀವಿ. ಇಂಡಕ್ಷನ್ ಸ್ಟವ್ ಎಲ್ಲ ತಂದು ಇಟ್ಕೊಂಡಿದೀವಿ. ಇವಾಗ ಇನ್ನು ಮುಂದಕ್ಕೆ ನಾವು ಇನ್ನು ಬ್ರಿಕೇಡ್ಸ್ ಅಂತ ಬರುತ್ತೆ, ಅದನ್ನೆಲ್ಲ ಇವತ್ತು ಹೋಗಿ ಹುಡುಕ್ತಾ ಇದೀವಿ. ಹೋಟ್ಲ್ ಒಂದು ಬಂದ್ ಮಾಡಿದ್ರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಒಂದು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡಿ ಅಂತ ಹೇಳಿದ್ರೆ ಒಂದು ಕೈ ಚೆಲ್ಲಿ ಕೂತ್ಕೊಂಡಿದೆ ಅಂತಾನೆ ಹೇಳ್ಬೋದು. ಆವಾಗ ನಾವು ಅನಿವಾರ್ಯವಾಗಿ ಬೇರೆ ರೀತಿಯಾದ ಈಗ ನಿಭಾಯಿಸೋದು ಹೇಗೆ ಸರ್? ಹೇಗೂ ಇಲ್ಲ, ಯುದ್ಧ ಡೌನ್ ಆಗಬೇಕು, ಇಲ್ಲ ಭಾರತ ಬೇರೆ ಯಾವ್ದಾದ್ರು ಮಾರ್ಗೋಪಾಯಗಳಿಂದ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಅಥವಾ ಹಾರ್ಮೋಸಲ್ಲಿ ಗಲ್ಫ್ ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ನಮ್ಮ ಈ ಹಡಗುಗಳಿಗೆ ಏನಾದ್ರು ಪ್ಯಾಸೇಜ್ ಸಿಕ್ಕತ್ತಾ ನೋಡಬೇಕು. ಪ್ರಾಬ್ಲಮ್ ಈಸ್ ಇದು ಹೋಟೆಲ್ ಮಾಲೀಕರುಗಳು ಎರಡನೇ ದಿನ ಬಿಸಿ ಮುಟ್ತು ಅಂತ ನಾನು ಹೊಡಿತು ಅಂತ ನಾನು ಯಾರನ್ನ ಬೇಕಾದ್ರೂ ಬೈತೀನಿ ಅಂದರೆ ಬೈಕೋಬೋದು. ಅದಕ್ಕೆ ಯಾರೇನು ಮಾಡೋಣ, ಅದಕ್ಕೆ ಏನು ಮಾಡೋಕ್ಕಾಗ. ಐ ಡೋಂಟ್ ಥಿಂಕ್ ಇದನ್ನು ಸುಮ್ಮನೆ ಯಾರ್ದೋ ಮೇಲೆ ಬ್ಲೇಮ್ ಮಾಡ್ಬಿಟ್ಟು ಮಜಾ ತಗೊಳ್ಳೋದಾದ್ರೆ ತಗೋಬೋದು ಯಾರು ಬೇಕಾದ್ರೂ ಮಜಾನ. ಒಂದು ಇದು ನಿರೀಕ್ಷಿತ ಸಮಸ್ಯೆ, ಹೀಗೆ ಉದ್ಭವ ಆಗತ್ತಿದು ಅನ್ನೋದು. ಪರ್ಟಿಕ್ಯುಲರ್ಲಿ ಕಂಟ್ರಿ ಲೈಕ್ ಇಂಡಿಯಾ ವೇರ್ ಡಿಮಾಂಡ್ ಸಪ್ಲೈ ಇಸ್ ವೆರಿ ಹೈ. ಸಪ್ಲೈನೂ ಹೈ ಇದೆ, ಡಿಮಾಂಡು ಹೈ ಇದೆ. ಆದರೆ ನಮಗೆ ಸಮಸ್ಯೆಯಾಗಿ ಇಲ್ಲಿ ಕಾಡಬೇಕಾಗಿರೋದು, ನಾವೇನಾದ್ರು ಆಕ್ಷೇಪ ರೂಪದಲ್ಲಿ ಹೇಳಬಹುದು ಅನ್ನೋದಾದರೆ, ಸ್ಟೋರೇಜ್ ಕೆಪಾಸಿಟೀಸು. ಐ ಥಿಂಕ್ ಗ್ಯಾಸ್ ಸ್ಟೋರೇಜ್ ಕೆಪಾಸಿಟಿ ನಾವು ಅಂದ್ಕೊಂಡಷ್ಟು ಇವ್ರ ಹತ್ರ ಇದ್ದಂಗೆ ಕಾಣಿಸ್ತಿಲ್ಲ. ಅದರ್ ದ್ಯಾನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಪೆಟ್ರೋಲ್ ಆ್ಯಂಡ್ ಡೀಸೆಲು ಇವ್ರ ಹತ್ರ ಸುಮಾರು 40 ದಿನಕ್ಕಾಗುವಷ್ಟು 45 ದಿನಕ್ಕಾಗುವಷ್ಟು ಸ್ಟೋರೇಜ್ ಕೆಪಾಸಿಟಿ ಇರಬಹುದು ಕ್ರೂಡ್ ಫಾರಮಲ್ಲಿ. ಅದು ರಿಫೈನ್ ಆಗಬೇಕು, ಆಗತ್ತೆ. ಗ್ಯಾಸ್ ಅಂತ ಮನೆ ಹುಡುಕ್ತಾ ಇದ್ದೀನಿ. LPG ಮತ್ತು CNGಗೆ ಆ ಸ್ಟೋರೇಜ್ ಕೆಪಾಸಿಟಿ ಇವ್ರ ಹತ್ರ ಇದ್ದಂಗಿಲ್ಲ. ಹಾಗಾಗಿ ಇದು ಮಾಡಿಕೊಳ್ಳದೇ ಇರೋದು ಯಾಕೆ ಮಾಡ್ಕೊಳ್ಳಿಲ್ಲ? ಹೀಗೆ ಯುದ್ಧ ಆಗತ್ತೆ ಅಂತ ಯಾರೂ ಲೆಕ್ಕ ಹಾಕಲಿಲ್ಲ. ಅವ್ರು ಗಂಡ್ಸಾಗಿರಿ ಇವತ್ತು ಬಿಡಕ್ಕೆ ಹೇಳಿದ್ರಿ, ಅದನ್ನ ಇವತ್ತು ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡಬೇಡ್ರಿ.